ವಿಶೇಷವಾಗಿ ಮಹಾತ್ಮ ಗೌತಮರು ಒಂದು ದೀಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸ ಪ್ರಾರಂಭ ಮಾಡಿದಂಥ ಪೂರ್ಣಿಮೆ. ಈ ಪೂರ್ಣಿಮೆ ನಿಮಿತ್ತವಾಗಿ ನಾನು ಯಾವಾಗಲೂ ಗುಲ್ಬರ್ಗಾದಲ್ಲಿ ಇರ್ತಿದ್ದೆ. ನಾನು ಗುಲ್ಬರ್ಗಾದಲ್ಲಿ ಇರದೇ ಇದ್ದರೂ ನಮ್ಮ ಮನೆಯವರು ಸುಮಾರು 13 ವರ್ಷದಿಂದ ಯಾವುದೇ ಒಂದು 2019 ಅಂದರೆ ಹೆಚ್ಚು ಕಡಿಮೆ 15 ವರ್ಷ ಆಯಿತು. ಒಂದು ಹುಣ್ಣಿ ತಪ್ಪದೆ ಅವರು ಗುಲ್ಬರ್ಗಕ್ಕೆ ಬಂದು ಇದನ್ನು ಪೂಜೆ ಮಾಡತಕ್ಕಂಥದ್ದು ಮತ್ತು ಬುದ್ಧನ ಆರಾಧನೆ ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಆ ಭಾಗದ ಜನ ಬಹಳಷ್ಟು ಜನ ಆ ಮದುವೆ ಪ್ರಣಾಮ ಮಾಡೋಕ್ಕೆ ಮದುವೆ ಬರ್ತಾರೆ. ಇವತ್ತು ನಾನು ಅಲ್ಲೇ ಇರಬೇಕಾಗಿತ್ತು, ಆದರೆ ನಮ್ಮ ಮನೆಯವರು ಕೂಡ ಸ್ವಲ್ಪ ಹೋಗಲಿಲ್ಲ. ಅದಕ್ಕೆ ನನಗೆ ಅವ್ರು ಹೇಳಿದ್ರು ಅಲ್ಲಿ ನಮಗೆ ಗುಲ್ಬರ್ಗಕ್ಕೆ ಹೋಗೋಕ್ಕಾಗಲಿಲ್ಲ, ಆದರೆ ಕನಿಷ್ಠ ಪಕ್ಷ ಇಲ್ಲಿ ನಾವು ಯಾವಾಗಲೂ ಹೋಗ್ತಕ್ಕಂಥ ಸ್ಥಳ ಇದು ಗಾಂಧಿನಗರದಲ್ಲಿರ್ತಕ್ಕಂಥ ಮಹಾಬಲಿ ಸೊಸೈಟಿ ಸಂಸ್ಥೆಗೆ ಹೋಗಿ ಭೇಟಿ ಕೊಟ್ಟು ಇವತ್ತು ನನ್ನ ಹುಟ್ಟುಹಬ್ಬ ಇದೆ. ಹುಟ್ಟು ಹಬ್ಬ ಅಂತ ಹೇಳಲ್ಲ, ಇವತ್ತು ಹುಟ್ಟಿದ್ದೇನೆ. ಸೊ ಅದಕ್ಕೆ ಇಲ್ಲಿ ಬಂದು ಬುದ್ಧನ ದರ್ಶನ ಮತ್ತು ನಮ್ಮೆಲ್ಲ ಭಕ್ತಜಿಗಳು ಏನು ಈ ತತ್ವಕ್ಕಾಗಿ ಬುದ್ಧನ ಒಂದು ತತ್ವ ಮತ್ತು ಅವರ ನೀತಿಗೆ ಆಚಾರ ವಿಚಾರಕ್ಕೆ ಏನು ಶರಣಾಗಿದ್ದಾರೆ ಅಂಥವ್ರ ದರ್ಶನ ಕೂಡ ಆಗ್ತದೆ ಮತ್ತು ಬುದ್ಧನ ದರ್ಶನ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ನಾನು ಅಲ್ಲಿ ಸಾವಿರಾರು ಜನ ಇಲ್ಲಿ ಮುಂದೆ ಇದ್ದಾರೆ. ಅದನ್ನು ಬಿಟ್ಟು ನಾನು ಬಂದಿದ್ದು ವಿಶೇಷವಾಗಿ ಬುದ್ಧನ ದರ್ಶನ ಒಂದು ಪೂರ್ಣಿಮಾ ದಿವಸ ನಾನು ಇಲ್ಲಿ ಬಂದಿದ್ದೇನೆ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನೀವು ಎಲ್ಲ ಬೆಕ್ಕುಗಳ ಬೆಂಬಲ ಮತ್ತು ಆಶೀರ್ವಾದ ಕೂಡ ನನಗೆ, ನನ್ನ ಕುಟುಂಬಕ್ಕೆ, ನನ್ನ ಜನಾಂಗಕ್ಕೆ, ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಮತ್ತು ಈ ತತ್ವಗಳನ್ನು ನಾವು ಎಲ್ಲರೂ ಸ್ವೀಕಾರ ಮಾಡಿದರೆ ಖಂಡಿತವಾಗಿ ದೇಶದಲ್ಲಿ ಶಾಂತಿ, ಸುಖ, ಸಮೃದ್ಧಿ ಹೀಗೆಲ್ಲ ಇರ್ತದೆ. ಅದಕ್ಕಾಗಿ ದೇಶದಲ್ಲಿ ಸುಮಾರು ಸಾವಿರಾರು ವರ್ಷ ಈ ಧರ್ಮ ನಡೀತು. ಆದರೆ ಕೆಲವು ಜನ ಈ ಧರ್ಮಕ್ಕೆ ನಾಶ ಮಾಡಬೇಕು ಅಂಥೇಳಿ ಹಣ ಕೊಟ್ಟು ಈ ಧರ್ಮದ ವಿರುದ್ಧವಾಗಿ ಕೆಲಸವನ್ನು ಮಾಡಿ ಇವತ್ತು ಅದು ಇಲ್ಲಿ ಇಲ್ಲದಂಗೆ ಆಗಿದೆ. ಆದರೆ ಪ್ರಪಂಚದಲ್ಲಿ ಈ ಧರ್ಮವನ್ನು ಹರಡಿದೆ. ಇಲ್ಲಿ ನಮಗೆ ಅಲ್ಪ ಸ್ವಲ್ಪ ಕಂಡು ಕೂಡ ಪ್ರಪಂಚದಲ್ಲಿ ನೀವು ಎಲ್ಲೇ ಹೋಗಲಿ ಬುದ್ಧನ ನಿಮಗೆ ಒಂದು ದರ್ಶನ ನಿಮಗೆ ಸಿಗುವುದು. ಮತ್ತು ನಮ್ಮ ಭಾರತ ದೇಶದಲ್ಲಿ ಯಾರೇ ಹೊರಗಿನವರು ಇಲ್ಲಿ ಬಂದರೆ ಕೊಡ್ತಕ್ಕಂಥ ಮೂರ್ತಿ ಯಾವುದು ಅಂತಂದರೆ ಫಾರಿನ್ ಗೆಸ್ಟ್ಗಳಿಗೆ ಬುದ್ಧನ ಮೂರ್ತಿ ಕೊಡ್ತಾರೆ ಹೊರತಾಗಿ
ಬೇರೆ ಯಾವ ಮೂರ್ತಿನೂ ಕೂಡ ಇಲ್ಲ. You might have seen that whenever the foreigners come or guest comes, the government of India or any state government, more or less, they offer Buddha's statue, so that to perform his principles and his whatever thoughts he has given to this country for peace and children. But people take advantage of this statue, but they don't build up the philosophy of Buddha. The only man who very much attracted by Pandit Jawaharlal Nehru, you may be knowing it, with our Ashok, some Ashok Chak, our flag, you can find Ashok Chak, and also all the names in Delhi, you can Shanti Patham, he built up even when he was a Constituent Assembly chairman. He inserted all the Buddhist principles in the Indian Constitution. That's why he accepted ultimately the Buddha's philosophy and religion. So it is a very great, he is a very great margdarshak for us. We should follow, definitely our country will progress. Unfortunately, some people don't follow. They either in the form of Vipasaka or in the form of monks. These are you read, write, and at least you do prayer in every Purnima. If you don't get time, Purnima you do. If you have time, every morning hardly you can spend 10 minutes. Because many religious people, they worship hours together and they do it. But you can at least Buddham Sharanam Gacchami, Dhammam Sharanam Gacchami, Sangham Sharanam Gacchami, Anantipatha Vedavani Sukha. It's very small. And it is a very small time there. This much also, if you don't do it in your house, that will, there is no meaning, just way of following it. Okay, anyway, today is good day for me also. This is my 83rd birthday, and I hope I can do something for Buddhist philosophy and also Buddha's principles. And I want to go on that line, whether others do or not, I'm not concerned. At least I should follow. That is my aim. And that is what message I want to do my friends in India. They should follow Buddha, then everywhere peace, happiness, compassion. Thank you very much. I'm very grateful for this.